ಎಲ್ರಿಗೂ ನಮಸ್ಕಾರ. ಇವತ್ತಿನ ಮ್ಯಾಚ್ ಬಂದು ನಮ್ಮ RCB ಹಾಗೂ ಗುಜರಾತ್ ಟೈಟಾನ್ಸು ಇವತ್ತು ನಡೀತಿರೋದು ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಒಂದೊಳ್ಳೆ ಫೈಟ್ ಮ್ಯಾಚ್ ಆಗುತ್ತೆ, ಒಂದೊಳ್ಳೆ ಹೈ ಸ್ಕೋರಿಂಗ್ ಮ್ಯಾಚ್ ಆಗುತ್ತೆ. 200+ ವಿಕೆಟ್ ಕೊಡ್ತಾರೆ, ಚಿಕ್ಕ ಗ್ರೌಂಡ್ ಬೇರೆ. ಇವತ್ತಿನ ಏನು ವಿಶೇಷ ಅಂದರೆ ಸಿರಾಜ್ ಅವರು ಫಸ್ಟ್ ಟೈಮ್ ನಮ್ಮ ಆಪೋಸಿಟ್ ಆಡ್ತಾ ಇದ್ದಾರೆ ಸುಮಾರು ವರ್ಷಗಳಾದಮೇಲೆ. ಆಪೋಸಿಟ್ ವಿರಾಟ್ ಕೊಹ್ಲಿ. ನಮ್ಮ RCB ಅವೇಗಿಂತ ಹೋಮಲ್ಲೇ ತುಂಬ ಕೆಟ್ಟದಾಗ ಆಡಿದ್ದಾರೆ. ಅದೊಂದು ಪ್ರಾಬ್ಲಮ್ ಇದೆ ಸುಮಾರು ವರ್ಷದಿಂದ. ಆದರೆ ಈ ವರ್ಷ ಟೀಮ್ ಬ್ಯಾಲೆನ್ಸು, ಟೀಮ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಭುವನೇಶ್ವರ್ ಕುಮಾರ್ ಬಂದಿರೋದ್ರಿಂದ ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು. ಹಾಗೆ ರಜತ್ ಪಟೇಲ್ ಅವ್ರ ಕ್ಯಾಪ್ಟನ್ಶಿಪ್ ಮೇಲೆ ಕ್ವಶನ್ಸ್ ಇತ್ತು ತುಂಬ. ಅವರು ತುಂಬ ಚೆನ್ನಾಗಿ ಡಿಸಿಷನ್ಗಳು ತೊಗೊಂಡು ಚೆನ್ನಾಗಿ ಮಾಡಿದ್ದಾರೆ ಕ್ಯಾಪ್ಟನ್ಶಿಪ್ನ. ಒಂದೊಳ್ಳೆ ಟೀಮ್ ಆಗಿದೆ ಈ ಸತಿಯಿಂದ. ಹೋಮಲ್ಲಿ ಏಳು ಮ್ಯಾಚ್ಗೆ ಅಟ್ಲೀಸ್ಟ್ ಒಂದು 5-6 ಗೆಲ್ಲಿ ಅಂತ. ಏನಕ್ಕೆ ಅಂದರೆ ಅವೇಲಿ ಆಲ್ರೆಡಿ 2 ಗೆದ್ದಿದ್ದಾರೆ. ಕ್ವಾಲಿಫೈ ಆಗೋಕ್ಕೆ ತುಂಬ ಈಸಿ ಆಗುತ್ತೆ. ರನ್ ರೇಟು ತುಂಬ ಚೆನ್ನಾಗಿದೆ ಈಗ ಆಲ್ರೆಡಿ. ಹಾಗೆ ಇವತ್ತೊಂದು ಒಳ್ಳೆ ಹೈ ಸ್ಕೋರಿಂಗ್ ಮ್ಯಾಚ್ ಆಗಲಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗಲಿ. ಗುಜರಾತ್ ಟೈಟನ್ಸ್ಗೆ ಬಂದರೆ ಅವರು ಸ್ಟಾರ್ಟಿಂಗು ಓಪನಿಂಗು ಅಷ್ಟೇನು ಅವ್ರು ಡಾಮಿನೇಟ್ ಮಾಡ್ತಾಯಿಲ್ಲ. ಅಲ್ಲಿ ಬಂದು ಡಾಮಿನೇಟ್ ಮಾಡ್ತಾ ಇರೋದೇ ಜಾಸ್ ಬಟ್ಲರು, ಶಾರುಖ್ ಖಾನ್ ಆಗಿರ್ಬೋದು. ಹಾಗೆ ಮಿಡ್ಲ್ ಆರ್ಡ್ರು ಏನಷ್ಟು ಸ್ಟೇಬಲ್ ಆಗಿಲ್ಲ ಅವ್ರದ್ದು. ನಮ್ಮ RCB ಕಂಪೇರ್ ಮಾಡಿದ್ರೆ ಅವರು ಟೇಬಲ್ ಟಾಪರ್ಸ್ ಆಗಿದ್ದಾರೆ. ಹಾಗೆ ಮುಂದುವರಿಲಿ. ಎಲ್ಲ ನಮ್ಮ ಅಭಿಮಾನಿಗಳು RCBಗೆ ಕಮೆಂಟ್